ವೆಲ್ಕಮ್ ಟು ಮಾಯಾಸ್ ಹೋಮ್ ಕಿಚನ್. ವೆಜ್ ಪಲಾವ್ ಮಾಡಲು ಏನೇನು ಬೇಕಂತ ನೋಡೋಣ ಬರ್ರಿ. ಈರುಳ್ಳಿ, ಟೊಮಾಟೊ, ಸ್ವಲ್ಪ ಬೀನ್ಸು, ಒಂದೆರಡು ಮೆಣಸಿನ್ಕಾಯಿ ಮತ್ತು ಹೂಕೋಸು, ಕರಿಬೇವು. ಅದರ ನಂತರ ಮತ್ತೆ ನೋಡಿ ಈ ಥರ ಬಟಾಟಿನ ಕಟ್ ಮಾಡ್ಕೋಬೇಕು. ನಂತರ ಅಲ್ಲ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೋಬೇಕು. ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಪಲಾವ್ ಎಲೆ, ಲವಂಗ, ನಕ್ಷತ್ರದ ಹೂವು, ದಾಲ್ಚಿನ್ನಿ, ನಂತರ ಏಲಕ್ಕಿ, ಕರಿಮೆಣಸಿನಕಾಳು. ಅದರ ನಂತರ ಮತ್ತೆ ಅರಿಶಿನ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ. ಅದರ ನಂತರ ಸ್ವಲ್ಪ ಎಣ್ಣೆ. ಈಗ ನೋಡಿ 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿಯನ್ನು ತೊಳೆದಿಟ್ಕೊಂಡಿರ್ಬೇಕು. ನಂತರ ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ, ಜೀರಿಗೆ ಹಾಕೋಬೇಕು. ಅದರ ನಂತರ ಈರುಳ್ಳಿನ ಹಾಕೋಬೇಕು. ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಗೋ ತನಕ ಬಿಡಬೇಕು. ಅದರ ನಂತರ ಪಲಾವ್ ಎಲೆ, ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಅದನ್ನು ಹಾಕೊಂಡು ಮತ್ತೆ ಫ್ರೈ ಮಾಡಬೇಕು. ಅದರ ನಂತರ ನಾವು ರುಬ್ಬಿಟ್ಕೊಂಡಿರೋ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಈಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ನಂತರ ಅರಿಶಿನ ಪುಡಿ, ಗರಂ ಮಸಾಲ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಈಗ ನೋಡಿ ಆ ಈರುಳ್ಳಿನ ಬ್ರೌನ್ ಕಲರ್ ಆಗೋ ಥರನೂ ಫ್ರೈ ಮಾಡ್ಕೋಬೇಕು. ನಂತರ ಟೊಮೆಟೊ, ಬೀನ್ಸು, ಹೂಕೋಸು ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿರೋ ತರಕಾರಿಗಳನ್ನ ಹಾಕಬೇಕು. ಈಗ ಎಲ್ಲ ತರಕಾರಿಗಳನ್ನು ಮತ್ತೆ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಆಗೋ ಥರನೂ ಮಿಕ್ಸ್ ಮಾಡಬೇಕು. ನಂತರ ಅಕ್ಕಿನ ಹಾಕೋಬೇಕು. ಈಗ ನಾವು 2 ಗ್ಲಾಸ್ ಅಕ್ಕಿನ ತೊಗೊಂಡಿರ್ತೀವಲ್ಲ, ಹಾಗಾಗಿ ನಾವು ಪಲಾವ್ ಮಾಡೋದು 3 ಗ್ಲಾಸ್ ನೀರು ಹಾಕಬೇಕು ಅಷ್ಟೇ. 4 ಗ್ಲಾಸ್ ಹಾಕೋಗಿಲ್ಲ, ಯಾಕಂದರೆ ಉದುರಾಗಿ ಬರೋಂಗಿಲ್ಲ. ನಂತರ ನೀರು ಹಾಕಿ ಕೊತ್ತಂಬರಿಯನ್ನು ಹಾಕಿ ಕ್ಲೋಸ್ ಮಾಡಿ 3 ವಿಷಿಲನ್ನು ಹೊಡೆಸ್ಬೇಕು. 3 ವಿಷಿಲ್ ಆದ ನಂತರ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.